ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇವತ್ತು ನಡೆದಂತಹ ವ್ಯವಹಾರ ಅಧ್ಯಯನದ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ. ಇಲ್ಲಿ ಮುಖ್ಯವಾಗಿ ಮೊದಲನೆಯ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ, ಈ ಕೆಳಗಿನ ಯಾವುದು ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದನ್ನು ಸೂಚಿಸುತ್ತದೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಡಿ, ದಕ್ಷತೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಿರ್ವಹಣೆಯ ತತ್ವಗಳು ಅಂದರೆ ಇದಕ್ಕೆ ಸರಿಯಾದ ಉತ್ತರ ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ, ಸಂಪೂರ್ಣ ಆಗಿರುವುದಿಲ್ಲ, ಸರಿಯಾದ ಉತ್ತರ. ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಬನ್ನಿ, ಡ್ಯಾಶ್ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕೆಂದು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ, ಯೋಜಿಸುವಿಕೆವು ಅಂತ ಬರುತ್ತೆ. ನೆಕ್ಸ್ಟ್ ಸಂಘಟಿಸುವಿಕೆ ಪ್ರಕ್ರಿಯೆ ಮೊದಲ ಹಂತ ಯಾವುದು ಅಂದರೆ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಲಸದ ಗುರುತಿಸುವಿಕೆ ಮತ್ತು ವಿಭಜಿಸುವಿಕೆ ಅಂತ ಬರುತ್ತೆ. ನೆಕ್ಸ್ಟು ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಕೆಳಗಿನಗಳಲ್ಲಿ ಯಾವುದು ದೀರ್ಘ ಬಾಳಿಕೆ ಉತ್ಪನ್ನವಾಗಿದೆ ಅಂದರೆ ಎ, ದೂರದರ್ಶನ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈ ಕೆಳಗಿನ ಬಿಟ್ಟ ಸ್ಥಳ ತುಂಬಿರಿ. ನೋಡಿ, ಗ್ಯಾಂಗ್ ಪ್ಲಾಂಕನ್ನು ಡ್ಯಾಶ್ ಸಂದರ್ಭದಲ್ಲಿ ಬಳಸಲಾಗ್ತದೆ. ಯಾವುದಕ್ಕೆ? ಆರನೇ ಪ್ರಶ್ನೆಗೆ ತುರ್ತು, ಸರಿಯಾದ ಉತ್ತರ ತುರ್ತು. ಓಕೆ, ನೆಕ್ಸ್ಟು ಏಳನೇ ಪ್ರಶ್ನೆಗೆ ಡ್ಯಾಶ್ ನಿರ್ದಿಷ್ಟ ಹೇಳಿಕೆಗಳಾಗಿದ್ದು ಏನನ್ನು ಮಾಡಬೇಕೆಂದು ತಿಳಿಸುತ್ತದೆ ಅಂದರೆ ನಿಯಮಗಳು. ಎರಡನೇದು ಯಾವುದು? ನಿಯಮಗಳು, ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಎಂಟನೇ ಪ್ರಶ್ನೆ, ಡ್ಯಾಶ್ ನೌಕರರಿಗೆ ವೇತನ ಸಂಬಳಕ್ಕಿಂತ ಹೆಚ್ಚುವರಿಯಾಗಿ ನೀಡುವ ಉತ್ತೇಜಕವಾಗಿದೆ. ಎಂಟನೇದು ಬೋನಸ್, ಸರಿಯಾದ ಉತ್ತರ ಬೋನಸ್, ನೆನಪಿಟ್ಕೊಳ್ರಿ. ನೆಕ್ಸ್ಟು ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಒಟ್ಟಾರೆ ಬಂಡವಾಳದಲ್ಲಿ ಸಾಲದ ಪ್ರಮಾಣವನ್ನು ಹಣಕಾಸಿನ ಸಾಮರ್ಥ್ಯ ಎಂದು ಕರೀತಾರೆ. ಯಾವುದು? ಹಣಕಾಸಿನ ಸಾಮರ್ಥ್ಯ ಎಂದು ಕರೀತಾರೆ, ಹಣಕಾಸಿನ ಸಾಮರ್ಥ್ಯ. ನೆಕ್ಸ್ಟು ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಚಾರವು ಪಾವತಿಸಲ್ಪಡದ ರೂಪ ಸಂವಹನವಾಗಿದೆ. ಪ್ರಚಾರ ಅಂತ ಬರುತ್ತೆ, ಸರಿಯಾದ ಉತ್ತರ ಪ್ರಚಾರ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಬಡ್ಡಿ ದರ. ಯಾವುದು ಸರಿಯಾದ ಉತ್ತರ? ಬಡ್ಡಿ ದರ ಅಂದರೆ ಮೂರನೇದು. ಆರ್ಥಿಕ ಪರಿಸರ ಎರಡನೇದು. ಬಿ, ವಿಭಾಗೀಯ ರಚನೆ. ಯಾವುದು ಅಂದರೆ ಉತ್ಪನ್ನದ ವೈಶಿಷ್ಟ್ಯತೆ. ಸಿ, ಕಾರ್ಯ ಆವರ್ತನ ಅಂದರೆ ಕಾರ್ಯನಿರತ ತರಬೇತಿ. ನೆಕ್ಸ್ಟ್ ನಿಯಂತ್ರಿಸುವಿಕೆ. ಡಿ, ಯಾವುದು ಅಂದರೆ ನಿಯಂತ್ರಿಸುವಿಕೆ ಎರಡನೇದು, ನಿರ್ವಹಣೆಯ ಕಾರ್ಯ. ನೆಕ್ಸ್ಟ್ ಸೇವೆಗಳು ನಾಲ್ಕನೇದು. ಯಾವುದು? ಆರನೇದು ಆಗೋಚರವಾಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ ಬನ್ನಿ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ ಅಂದರೆ ನಿರ್ದೇಶಕ ಮಂಡಳಿ ಅಂತ ಅರ್ಥ. ಎರಡನೇ ಪ್ರಶ್ನೆಗೆ ನೇಮಕಾತಿ ಯಾವುದಾದ್ರೂ ಒಂದು ಆಂತರಿಕ ಮೂಲವನ್ನು ತಿಳಿಸಿ ಅಂದರೆ ಬಡ್ತಿ ಅಂತ ಹೇಳ್ಬೋದು. ನೆಕ್ಸ್ಟ್ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಿರ್ದೇಶಿಸುವಿಕೆ ಎಂದರೇನು ಅಂದರೆ ಕೆಲಸಗಾರರಿಗೆ ಮಾರ್ಗದರ್ಶನ ನೀಡುವುದು ಮತ್ತು ಸೂಚನೆಗಳನ್ನು ನೀಡುವುದು ಆಗಿರುತ್ತೆ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪರಾಗ ಕಂಪನಿಯು 40% ನಿಧಿಯನ್ನು ಸಾಲಪತ್ರಗಳ ಮೂಲಕ ಹೊಂದಲು ನಿರ್ಣಯಿಸಿದೆ. ಇದು ಹಣಕಾಸಿನ ಯಾವ ನಿರ್ಣಯವಾಗಿದೆ ಅಂದರೆ 15ನೇ ಪ್ರಶ್ನೆಗೆ ಹಣಕಾಸು ನಿರ್ಣಯ ಸರಿಯಾದ ಉತ್ತರ. ನೆಕ್ಸ್ಟ್ 16ನೇ ಪ್ರಶ್ನೆಗೆ ಜಿಲ್ಲಾ ಆಯೋಗ ಬಳಕೆದಾರರ ರಕ್ಷಣಾ ಕಾಯ್ದೆಯಡಿಯಲ್ಲಿ ಇರುವ ಯಾವುದಾದ್ರೂ ಒಂದು ಪರಿಹಾರ ಸಂಸ್ಥೆಯನ್ನು ಹೆಸರಿಸಿ ಅಂದರೆ ಜಿಲ್ಲಾ ಆಯೋಗ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 2 ಅಂಕದ ಪ್ರಶ್ನೆಗಳು. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಸಮನ್ವಯತೆ ನಿರ್ವಹಣೆಯ ಸರ್ವವ್ಯಾಪಿ ಕಾರ್ಯವಾಗಿದೆ. 1ನೇದು ಪಾಯಿಂಟು. 2ನೇ ಪಾಯಿಂಟು ಇದು ಉದ್ದೇಶಪೂರ್ವಕವಾಗಿರುವಂಥ ಚಟುವಟಿಕೆಯಾಗಿದೆ. ಓಕೆನಾ? ನೆಕ್ಸ್ಟ್ 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಡ. 19ನೇ ಪ್ರಶ್ನೆಗೆ ಯೋಜಿಸುವಿಕೆ ಯಾವುದಾದ್ರೂ 2 ಮಿತಿಗಳನ್ನು ಪಟ್ಟಿ ಮಾಡಿ ಅಂದರೆ ಒಂದು, ಯೋಜಿಸುವಿಕೆಯು ದೃಢತೆಗೆ ಕಾರಣವಾಗಿರುತ್ತೆ, ಇನ್ನೊಂದು ಇದು ಸೃಜನಶೀಲತೆಯನ್ನು ಕಡಿಮೆ ಮಾಡುತ್ತದೆ. 20ನೇ ಪ್ರಶ್ನೆಗೆ ಇಲ್ಲ. 21ನೇ ಪ್ರಶ್ನೆ ಸಿಬ್ಬಂದಿ ನಿರ್ವಹಣೆ ಎಂದರೇನು ಅಂದರೆ ಇಲ್ಲಿ ಸಂಘಟನೆಯಲ್ಲಿ ಸೂಚಿಸುವ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡುವ ಮತ್ತು ಭರ್ತಿಯಾಗಿಸುವ ನಿರ್ವಹಣೆಗೆ ಸಿಬ್ಬಂದಿ ನಿರ್ವಹಣೆ ಎಂದು ನಾವು ಕರಿತೇವೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ. ಓಕೆನಾ? ಇಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ನಿಮಗೆ 26ನೇ ಪ್ರಶ್ನೆಗೆ
ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 24ನೇ ಪ್ರಶ್ನೆಗೆ ಸ್ಥಿರಾಸ್ತಿಗಳಿಗೆ 2 ಉದಾಹರಣೆ ಕೊಡಿ ಅಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ನೋಡಿ ಭೂಮಿ ಮತ್ತು ಕಟ್ಟಡಗಳು ಅಂತ ನೀವು ಕೊಡ್ಬೋದು. ಓಕೆನಾ. ನೆಕ್ಸ್ಟ್ 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರಾಹಕರು ಯಾವುದಾದ್ರೂ 2 ಹಕ್ಕುಗಳನ್ನು ಬರೀರಿ ಅಂದರೆ ಒಂದು ಸುರಕ್ಷತೆ ಹಕ್ಕು, ಇನ್ನೊಂದು ಮಾಹಿತಿ ಪಡೆಯುವ ಹಕ್ಕು ಅಂತ ಬರೆದ್ರೆ ಸಾಕು. ಇನ್ನೊಂದು 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಯಕತ್ವದ ಯಾವುದಾದ್ರೂ 2 ಶೈಲಿಗಳನ್ನು ಹೆಸರಿಸ್ರಿ ಅಂದರೆ ಒಂದು ಪ್ರಜಾಪ್ರಭುತ್ವದ ನಾಯಕತ್ವ, ಇನ್ನೊಂದು ನಿರಂಕುಶ ನಾಯಕತ್ವ ಅಂತ ಬರುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬನ್ನಿ. ನೆಕ್ಸ್ಟು ಪ್ರಶ್ನೆಗೆ ಇಲ್ಲಿ ಲಾಂಗ್ ಕ್ವಶನ್ಸ್ ನಿಮಗೆ ಹೇಳಿಕೊಡ್ತೇನೆ. ಯಾವುದು ಇರ್ಬೋದು ಪಾಯಿಂಟ್ಸ್ಗಳನ್ನು. ಯೋಜಿಸುವಿಕೆಯ ಲಕ್ಷಣಗಳು ಇದೆ, ಹೌದಾ. ಯೋಜಿಸುವಿಕೆಯ ಲಕ್ಷಣಗಳು ಇದು 30ನೇ ಇದಕ್ಕೆ ಪಾಯಿಂಟ್ಸ್ಗಳು ಯಾವುದೆಲ್ಲ ಬರ್ತದೆ ಅಂದರೆ ಒಂದು ಯೋಜಿಸುವಿಕೆ ಉದ್ದೇಶಗಳ ಸಾಧನೆ ಮೇಲೆ ಕೇಂದ್ರೀಕರಿಸುತ್ತದೆ, ಮೊದಲನೇ ಪಾಯಿಂಟು. 2ನೇ ಪಾಯಿಂಟ್ ಯೋಜಿಸುವಿಕೆ ನಿರ್ವಹಣೆಯ ಪ್ರಾಥಮಿಕ ಕಾರ್ಯವಾಗಿದೆ. ಯೋಜಿಸುವಿಕೆಯು ಸರ್ವವ್ಯಾಪಿಯಾಗಿದೆ. ಯೋಜಿಸುವಿಕೆಯು ನಿರಂತರವಾಗಿದೆ. ಯೋಜಿಸುವಿಕೆಯು ಭವಿಷ್ಯಕ್ಕೆ ಸಂಬಂಧಿಸಿದೆ. ಯೋಜಿಸುವಿಕೆಯು ನಿರ್ಧಾರ ತೆಗೆದುಕೊಳ್ಳುವನ್ನು ಒಳಗೊಂಡಿದೆ. ಯೋಜಿಸುವಿಕೆಯು ಮಾನಸಿಕ ಕ್ರಿಯೆಯಾಗಿದೆ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನಿಮ್ಗೆ ಹೇಳ್ತೀನಿ. 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ನೊಂದು 27ನೇ ಪ್ರಶ್ನೆಗೆ ನಿಮಗೆ ಏನು ಹೇಳ್ತೇನಪ್ಪ ಅಂದರೆ ಪಾಯಿಂಟ್ಸ್ಗಳು ಇದ್ದಾವೆ ನೋಡಿ. 27ನೇ ಪ್ರಶ್ನೆಗೆ ವಿಜ್ಞಾನ ಹೆಬ್ಬರಳ ನಿಯಮವಲ್ಲ, 1 ಪಾಯಿಂಟ್. ಸಾಮರಸ್ಯ ವಿರೋಧವಲ್ಲ, 2ನೇ ಪಾಯಿಂಟ್. ಸಹಕಾರ ಪ್ರತ್ಯೇಕತಾವಾದದಲ್ಲ, 3ನೇ ಪಾಯಿಂಟ್. ಮತ್ತು ಇನ್ನೊಂದು ಪ್ರತಿಯೊಬ್ಬ ವ್ಯಕ್ತಿ ಅತ್ಯುನ್ನತ ದಕ್ಷತೆ ಮತ್ತು ಅಭ್ಯುದಯಗಳತ್ತ ಅಭಿವೃದ್ಧಿ. ಇವು 4 ಪಾಯಿಂಟ್ಸ್ಗಳು ಬರ್ತದೆ. ಓಕೆನಾ. ಇಷ್ಟ ಆಯಿತು. ಲಾಸ್ಟ್ ನಿಮ್ಗೆ ಇನ್ನೊಂದು ಬಾಹ್ಯ ಮೂಲಗಳು ಅಂತ ಇದೆ ಇನ್ನೊಂದು, ಹೌದಲ್ವಾ. ಬಾಹ್ಯ ಮೂಲಗಳಿಗೆ ಈ ಪಾಯಿಂಟ್ಸ್ಗಳು ಯಾವುದೆಲ್ಲ ಬರುತ್ತೆ ಅಂದರೆ ಇಲ್ಲಿ ನೋಡೋಣ. ಬಾಹ್ಯ ಮೂಲಗಳಿಗೆ ಸರಿಯಾದ ಉತ್ತರ ಎಷ್ಟನೇ ಪ್ರಶ್ನೆ. ಓಕೆನಾ. ಈ ಬಾಹ್ಯ ಮೂಲಗಳಿಗೆ ಸರಿಯಾದ ಉತ್ತರ ಯಾವುದು ಅಂದರೆ ಪಾಯಿಂಟ್ಸ್ಗಳು 1 ನೇರ ನೇಮಕಾತಿ, ನೇರ ಸ್ವೀಕೃತ ಅರ್ಜಿಗಳು, ಜಾಹೀರಾತು, ಉದ್ಯೋಗ ವಿನಿಮಯ ಕೇಂದ್ರಗಳು. ಓಕೆನಾ. 31ನೇ ಪ್ರಶ್ನೆ ಇದು. ಓಕೆನಾ. ಇಷ್ಟು ಕರೆಕ್ಟಾಗಿ ಇದು ಮಾಡಿಬಿಟ್ರೆ ಇದು 31ನೇ ಪ್ರಶ್ನೆ. ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಎಲ್ಲ ರೀತಿಯ ವಿಷಯಗಳ ಒಂದು ಮುಖ್ಯ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೂಡ ಇದ್ದಾವೆ ನನ್ನ ಚಾನಲಲ್ಲಿ. ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್.